ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಸಾಗರ ನಗರ ಸಮೀಪದ ಅರಳಿಕೊಪ್ಪ ಗ್ರಾಮ ಪಂಚಾಯಿತಿ ಬಡಾವಣೆಯಲ್ಲಿ ಸರ್ವೆ ನಂಬರ್ 36ರ ನಿವೇಶನ ಅತಿಕ್ರಮಣ ಜಾಗದಲ್ಲಿ ಅಕ್ರಮ ಕಾಮಗಾರಿ ಮಾಡುತ್ತಿರುವವರ ಮೇಲೆ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಅರಳಿಕೊಪ್ಪ ಗ್ರಾಮದ ನಾಗರಿಕರು ಸಾಗರ ಉಪ ವಿಭಾಗಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂತೋಷ್ ಶಿವಾಜಿ, ಸುರೇಶ್, ಮಹೇಶ್, ಬಸವರಾಜಪ್ಪ ಸೇರಿದಂತೆ ಊರಿನ ನಿವಾಸಿಗಳು ಇದ್ದರು. ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಅರಳಿಕೊಪ್ಪ ಗ್ರಾಮದಲ್ಲಿ ಶಾಂತಿ ಕಾರ್ಮಿಕ ಕಿಡಿಗೇಡಿಗಳಿಗೆ, ಅರಳಿಕೊಪ್ಪ ಗ್ರಾಮದಲ್ಲಿ ಶಾಂತಿಯನ್ನು ಕೆರಳಿಸುತ್ತಿರುವ ಕಿಡಿಗೇಡಿಗಳಿಗೆ ಗ್ರಾಮಸ್ಥರ ಜೊತೆಗೆ ವಿಚಾರಗಳಿಷ್ಟೇ. ಸೂರಿದ್ದವರಿಗೆ ಸೂರು ಕೊಡುವ ಉದ್ದೇಶದಿಂದ ಆಶ್ರಯ ನಿಯೋಜನೆ ಒಂದು ಕೊಟ್ಟಿರ್ತಾರೆ. ಅದು ನೀವು ಸಮುದಾಯ ಭವನ ಮಾಡೋ ಉದ್ದೇಶದಿಂದ ಒಂದು ಒತ್ತುವರಿಯಾಗಿದೆ. ಜೊತೆಗೆ ಯಾವುದೇ ಕಾರಣಕ್ಕಿಲ್ಲ ಆಶ್ರಯ ನಿವೇಶನ ಆ ಸೈಡ್ನಲ್ಲಿ ಸಮುದಾಯ ಭವನ ಮಾಡೋಕ್ಕೆ ಹಕ್ಕೆ ಇಲ್ಲ, ಅಧಿಕಾರನೂ ಇಲ್ಲ. ಈ ರೀತಿ ದಬ್ಬಾಳಿಕೆ ಮಾಡಿಕೊಂಡು ನಿನ್ನೆ ಅದು ರಜೆ ದಿನ ಬಂದು ಆ ಜಾಗದಲ್ಲಿ ಏನೋ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಪಂಚಾಯತಿಂದ ಅದನ್ನ ಯಾವುದೇ ರೆಸಲ್ಯೂಷನ್ ಸ್ಟಾಪ್ ಮಾಡಾಗಿದೆ ಮತ್ತು ಯಾವುದೇ ರೀತಿ ಕೊಡಬಾರ್ದು ಅಂತಲೂ ಆಗಿದೆ. ಯಾವ ಕಾಣದ ಕೈಗಳಿದೆ ಅಂದ್ರಲ್ಲ ಅದೇ ರೀತಿ ಯಾರ ಭೂಮಪ್ಪ ಏನೋ ಗೊತ್ತಿಲ್ಲ, ಈ ರೀತಿ ಅಕ್ರಮವಾಗಿ ಒಂದು ಸಮುದಾಯ ಭವನ ಮಾಡಲು ಮುಂದಾಗಿದ್ದಾರೆ. ಇದನ್ನು ಎ ಸಿ ಅವರು ಗಮನಿಸಿ ಆದಷ್ಟು ಬೇಗ ನಿಲ್ಲಿಸಿ ಊರಿನ ಎಲ್ಲ ಗ್ರಾಮಸ್ಥರಿಗೆ ಒಂದು ನ್ಯಾಯ ದೊರಕಿಸಿಕೊಡ್ಬೇಕಾಗಿ ನಮ್ಮ ಪಂಚಾಯತಿ ಕಡೆಯಿಂದ ಎ ಸಿ ಅವರಿಗೆ ಮನವಿ ಮತ್ತು ಗ್ರಾಮಸ್ಥರ ಕಡೆಯಿಂದ ಎ ಸಿ ಅವರಿಗೆ ಮನವಿ ಮಾಡಕ್ಕೆ ಬಂದಿದೆ. 36 ಅರಳಿಕೊಪ್ಪ ಗ್ರಾಮ 36ನೇ ಸರ್ವೆ ನಂಬರಲ್ಲಿ ಅಕ್ರಮವಾಗಿ ಕಟ್ಟಡ ಮಾಡ್ತಾ ಇರತಕ್ಕಂಥ ರಿಯಾನ ಅನ್ನೋರು ಯಾವುದೇ ಪರ್ಮಿಷನ್ ಗ್ರಾಮ ಪಂಚಾಯತ್ ಪಡೆದಿರೋದಿಲ್ಲ. ಅದನ್ನು ಗುಂಡಾಗಿರಿನ ನಡೆಸ್ತಾ ಇದ್ದಾರೆ. ಗುಂಡಾಗಿರಿ ಅಂದ್ರೆ ಹೇಗಂದ್ರೆ ಅಕ್ರಮವಾಗಿ ನಿನ್ನೆ ಬಂದು ಬೋರ್ಡ್ ಎಲ್ಲ ಅಳವಡಿಸ್ಕೊಂಡು JCB ಯಂತ್ರಗಳಂತ ಅನ್ಕೊಂಡು ಕಟ್ಟಡ ನಿರ್ಮಾಣಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡು ಬಂದಿದ್ದಾರೆ. ನಾವು ಅವ್ರಿಗೆ ಅದು ಕೇಳಿದಾಗ ಗ್ರಾಮಸ್ಥರೆಲ್ಲ ಹೋಗಿ ಕೇಳಿದಾಗ ನಮ್ಮ ಹತ್ರ ಪರ್ಮಿಷನ್ ಇದೆ, ಅದಿದೆ ಇದೆ ಅಂತ ತೋರಿಸಿದ್ದಾರೆ. ಏನಿದೆ ಅಂತ ತೋರ್ಸಪ್ಪ ಅಂತ ಕೇಳಿದಾಗ ಯಾವುದೇ ಅವ್ರ ಹತ್ರ ದಾಖಲೆಗಳು ಇರುವುದಿಲ್ಲ. ಅದರಿಂದ ನಾವು ಅಲ್ಲೆಲ್ಲ ಊರಿನೆಲ್ಲ ಗ್ರಾಮಸ್ಥರೆಲ್ಲ ಸಮ್ಮುಖ ಸೇರ್ಕೊಂಡು ಎಲ್ಲ ಹೋರಾಟ ಮಾಡ್ಕೊಂಡು ನಿಲ್ಲಿಸಿ ತಡೆ ಹಿಡಿದು ಕಡೆಗೆ ಪೊಲೀಸವರು ಬಂದಿದ್ದು ಪೊಲೀಸರಿಂದ JCB ಎಲ್ಲ ಯಂತ್ರಗಳನ್ನು ತೆಗೆಸಿ ಬೋರ್ಡ್ಗಳನ್ನು ತೆರವುಗೊಳಿಸಿದ್ದಾರೆ. ಹಾಗೆ ಅವ್ರಿಗೆ ಇದಕ್ಕಿಂತ ಮುಂಚೆ 2-3 ಸರಿ ನಾವು ಮನವಿ ಕೊಟ್ಟಿದ್ವಿ, ತಹಸೀಲ್ದಾರಿಗೆ ಕೊಟ್ಟಿದ್ದೀವಿ, ಹಾಗೆ AC ಅವರಿಗೆ ಕೊಟ್ಟಿದ್ದೀವಿ, ಹಾಗೆ ನಮ್ಮ EO ಅವರಿಗೂ ಕೊಟ್ಟಿದ್ದೀವಿ ಮನವಿ. ಯಾವುದೇ ಕೂಡ ಕ್ರಮ ತಗೊಂಡಿಲ್ಲ ಇದುವರೆಗೂ. ಯಾಕಂದ್ರೆ ನಾವು ಕೊಟ್ಟಿರೋದು ಅರ್ಜಿಗೆ ಬೆಲೆನೇ ಇಲ್ದಂಗೆ ಆಗಿದೆ. ಆದರೆ ಎಲ್ಲ ಒಂದು ಕಡೆ ಕಾಣದ ಕೈಗಳು ಕೆಲಸ ಮಾಡ್ತಿದ್ರು ಅಂತ ಕಾಣ್ತಾ ಇದೆ. ಇದನ್ನು ಕೂಡಲೇ ಸಂಬಂಧಪಟ್ಟ ಇಲಾಖೆಯವರು ಅಧಿಕಾರಿಗಳನ್ನು ಕ್ರಮ ತಗೊಳ್ಬೇಕಂತ ನಾನು ಕೇಳ್ತೀನಿ.